2010 ಪಾದಯಾತ್ರೆ ಬೆಂಗಳೂರಿಂದ ಬಳ್ಳಾರಿ ಆಗಿರಲಿ, ಕೂಡಲ ಸಂಗಮ ಪಾದಯಾತ್ರೆ ಆಗಿರಲಿ, ಕಾಂಗ್ರೆಸ್ ಮೆಂಬರ್ಶಿಪ್ ಮಾಡೋದಾಗಲಿ, ಬರುವ ಬೈ ಎಲೆಕ್ಷನ್ಸ್ ಎಲ್ಲ ಆಗಿರಲಿ, ಯಾವುದಕ್ಕೆ ಇದ್ರೂ ಎಲ್ಲೇ ಹಾಕಿದ್ರು ಅದನ್ನು ವರ್ಕ್ ಮಾಡ್ಕೊಂಡು ಹೋದ್ವಿ. ಪಕ್ಷ ಕೊಟ್ಟಿದ್ದ ಗ್ಯಾರಂಟಿಗಳನ್ನು ಜನರಿಗೆ ತಿಳಿಸ್ಬೇಕು ಅಂತಂದಾಗ ಮೋಸ್ಟ್ಲಿ ನಾನು ಫೋಕಸ್ ಮಾಡಿದ್ದು ಜಾಸ್ತಿ ಸ್ಟೂಡೆಂಟ್ ರಿಲೇಟೆಡ್. ಯಾಕೆ ಮೇಡಮ್ ಆಕಾಂಕ್ಷಿ ಆಗಬೇಕಂತ ಯಾಕೆ ನಿರ್ಣಯ ಕಟ್ಕೊಂಡ್ರಿ? ವಯಸ್ಸಿನಲ್ಲಿ ತುಂಬ ಚಿಕ್ಕವರು, ಇನ್ನೂ ತುಂಬ ಸಮಯ ಇದೆ, ಆದರೆ ಈಗಿನಿಂದ ರೇಸ್ನಲ್ಲಿ ಯಾಕೆ? ಯುವಕರದ್ದು ಪ್ರಾಬ್ಲಮ್ಸ್ ಏನು, ಕ್ಷೇತ್ರ ಜನತೆದ ಪ್ರಾಬ್ಲಮ್ಸ್ ಏನು, ಅದು ಸಿಗಬೇಕಂದ್ರೆ ಟಾರ್ಗೆಟೆಡ್ ಅಪ್ರೋಚ್ ಮಾಡಬೇಕು ಅನ್ನೋದು ನನ್ನ ಒಪಿನಿಯನ್. ಟಾರ್ಗೆಟೆಡ್ ಅಪ್ರೋಚ್ ಮಾಡಬೇಕು ಅಂತಂದ್ರೆ ನಾವು ಗ್ರೌಂಡ್ ಲೆವೆಲ್ ಸರ್ವೆ ಮಾಡಿ ಅವರನ್ನು ಎಲ್ಲಿಗೆ ಏನು ಜಾಸ್ತಿ ಅವರಿಗೆ ಅನುಕೂಲ ಐತಿ. ಅನ್ಎಂಪ್ಲಾಯ್ಮೆಂಟು ಹೈಯೆಸ್ಟ್ ನಮಗೆ ಪ್ರಾಬ್ಲಮ್ ಇರೋದೇ ಈಗ ಅನ್ಎಂಪ್ಲಾಯ್ಮೆಂಟು. 45,000 ಮೇಲೆ ಇವು ಕಾಲೇಜಸ್ ಇದಾವ್ರಿ, 75 ಯೂನಿವರ್ಸಿಟಿಗಳು ಅದಾವೆ. ಅಷ್ಟರೊಳಗೆ ನಿಮಗೆ ಡಿಗ್ರಿ ಮುಗಿಸ್ತಾರೆ, ಡಿಗ್ರಿ ಮುಗಿಸ್ದವ್ರಿಗೆಲ್ಲ ಜಾಬ್ ಸಿಗಲ್ಲ. ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಅನೇಕ ವಿಷಯಗಳಲ್ಲಿ ಗ್ರೌಂಡ್ ವರ್ಕ್ ನಡೀತಾ ಇದೆ. ಗ್ರೌಂಡ್ ವರ್ಕ್ ನಡೀತಾರಂಥ ಮೂಲ ಉದ್ದೇಶ 2.5 ವರ್ಷ ರಾಜ್ಯ ಸರ್ಕಾರ, 11.5 ವರ್ಷದ ಕೇಂದ್ರ ಸರ್ಕಾರ, 1.5 ವರ್ಷದ BJP JDS ಮೈತ್ರಿ ವಿಷಯಗಳನ್ನು ಮತ್ತು ಮುಂಬರ್ತಾ ಇರುವಂಥ 2028-29 ಚುನಾವಣೆ ಬಗ್ಗೆ ಜನ ಅಭಿಪ್ರಾಯ ಸಂಗ್ರಹಣೆ ಮತ್ತು ನಾಯಕತ್ವ ವಿಷಯದಲ್ಲಿ ಕೂಡ ಈಗ ನಡೀತಾ ಇರುವಂಥ ಒಂದು ಗ್ರೌಂಡ್ ರಿಯಾಲಿಟಿ ವರ್ಕು ಮತ್ತು ಗ್ರೌಂಡ್ ವರ್ಕ್ನಲ್ಲಿ ಏನು ಬರ್ತಾ ಇದೆ ಪರ ವಿರೋಧಗಳ ಬಗ್ಗೆ ಚರ್ಚೆಯನ್ನು ಕೂಡ ನಾವು ಕ್ಷೇತ್ರದಿಂದ ಅನೇಕ ವಿಧಾನಸಭಾ ಭಾಗದಲ್ಲಿ ಕೂಡ ನಾವು ನಡೆಸ್ತಾ ಇದ್ವಿ. ಅಂಥದ್ದೇ ಒಂದು ಕ್ಷೇತ್ರ ಮುಂಬರ್ತಾ ಇರುವಂಥ 2026ನೇ ಸಾಲಿನಲ್ಲಿ ಬರ್ತಾ ಇರುವಂಥ 26-27ನೇ ಸಾಲಿನ ಅಂತ್ಯದಲ್ಲಿ ಬರ್ತಾ ಇರುವಂಥ ಚುನಾವಣೆಯಲ್ಲಿ ಕೂಡ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೆ ತಂಡದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ ಇದು ಯಾವ ಚುನಾವಣೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಅಂದರೆ, ಇದು ಪಶ್ಚಿಮ ಪದವೀಧರ್ ವಿಧಾನ ಪರಿಷತ್ತಿನ ಚುನಾವಣೆ ಬಗ್ಗೆ ನಾವು ಚರ್ಚೆಗೆ ಹೋಗ್ತಾ ಇದ್ವಿ. ಮತ್ತು ಇಲ್ಲಿ ಜನಸಾಮಾನ್ಯರು ಮತ ಹಾಕೋದಿಲ್ಲ, ಅಂಥದ್ದೇ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದೀವಿ. ಭೇಟಿ ಕೊಟ್ಟಿರ್ತಕ್ಕಂಥ ಮೂಲ ಅಜೆಂಡಾ ಮುಂಬರ್ತಾ ಇರುವಂಥ ಚುನಾವಣೆಯಲ್ಲಿ ಸಮರ್ಥ ನಾಯಕತ್ವ ಯಾರಿದ್ದಾರೆ, ಆ ನಾಯಕತ್ವಕ್ಕೆ ಬೇಕಾಗಿರ್ತಕ್ಕಂಥ ಅಭ್ಯರ್ಥಿಗಳು ಅನ್ನೋದಕ್ಕಿಂತ ಇಲ್ಲಿ ಈ ಕ್ಷೇತ್ರದಲ್ಲಿ ಬಂದಿರತಕ್ಕಂಥ ವಿಷಯಗಳನ್ನು, ಇಲ್ಲಿ ಜನಸಾಮಾನ್ಯರು ಈ ಕ್ಷೇತ್ರಕ್ಕೆ ಚುನಾವಣೆಯಲ್ಲಿ ಮತ ಹಾಕೋದಿಲ್ಲ. ಇಲ್ಲಿ ವಿದ್ಯಾವಂತರು, ಪ್ರಜ್ಞಾವಂತರು ಮತ್ತು ಪದವೀಧರ ಪಡೆದಿರ್ತಕ್ಕಂಥವರು ಮಾತ್ರ ಈ ಚುನಾವಣೆಗೆ ಬರುವಂಥ ಸಂದರ್ಭ. ಈ ಕ್ಷೇತ್ರದಲ್ಲಿ ಯಾರು ಸಮರ್ಥ ನಾಯಕತ್ವ ಹೊಂದಲಿಕ್ಕೆ ಹೋಗ್ತಾ ಇದ್ದಾರೆ, ಯಾರನ್ನ ಅಭ್ಯರ್ಥಿಗಳನ್ನಂಥೇಳಿ ತಮ್ಮ ಪಕ್ಷದವರು ಗುರುತಿಸಬಹುದು ಅನ್ನೋಂಥ ವಿಷಯಗಳ ಬಗ್ಗೆ ನ್ಯೂಸ್ 43 ಇಂಡಿಯಾ ತಂಡ ಇನ್ ಸರ್ವೇದಿಂದ ಭೇಟಿ ಮಾಡಲಾಗಿದೆ. ನಾವು ಭೇಟಿ ಕೊಟ್ಟಿರ್ತಕ್ಕಂಥ ಕ್ಷೇತ್ರ ಕಿತ್ತೂರು ಕರ್ನಾಟಕ ಭಾಗದ ಧಾರವಾಡ ಜಿಲ್ಲೆಯ ಧಾರವಾಡ ಮಹಾನಗರ ವ್ಯಾಪ್ತಿಯಲ್ಲಿ ಬರುವಂಥ ಸತ್ತೂರು ಕ್ಷೇತ್ರದಲ್ಲಿ ಸತ್ತೂರು ವಾರ್ಡ್ನಲ್ಲಿ ಭೇಟಿ ಕೊಟ್ಟಿದ್ವಿ. ಇವರು ಕೂಡ ಒಂದು ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ಆಗಿರ್ತಕ್ಕಂಥವ್ರು. ಪಶ್ಚಿಮ ಕ್ಷೇತ್ರ ಅಂದರೆ ಹಾವೇರಿ ಜಿಲ್ಲೆ, ಗದಗ ಜಿಲ್ಲೆ, ಧಾರವಾಡ ಜಿಲ್ಲೆ, ಹುಬ್ಬಳ್ಳಿ ಧಾರವಾಡ ಮಹಾನಗರ ವ್ಯಾಪ್ತಿಯಲ್ಲಿ ಮತ್ತು ಉತ್ತರ ಕನ್ನಡ ಜಿಲ್ಲೆನೂ ಕೂಡ ಇಲ್ಲಿ ಬರುವಂಥ ಪಶ್ಚಿಮ ಪದವೀಧರ ಕ್ಷೇತ್ರಕ್ಕೆ ಇವರು ಕೂಡ ಪ್ರಬಲ ಈ ಭಾಗದಿಂದ ಆಕಾಂಕ್ಷಿ ಇದ್ದಾರೆ. ಅವರು ಮತ್ತಾರೂ ಅಲ್ಲ, ಬಾಲ್ ವಿಕಾಸ್ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ದ್ರಾಕ್ಷಾಯಣಿ ಬಸವರಾಜ್ ಅವರ ಪುತ್ರಿ ಆಗಿರ್ತಕ್ಕಂಥ ಕುಮಾರಿ ದೇವಿಕಾ ಬಸವರಾಜ್ ಅವರು. ಅವರ ತಾಯಿಯವರ ಮಾರ್ಗದರ್ಶನ, ತಂದೆಯವರ ಬೆಂಬಲ, ಸಹೋದರವರ ಸಪೋರ್ಟು ರಾಜಕೀಯ ಮುಂದಿನ ನಡೆ. ತಾಯಿಯವರು 2020ನೇ ಸಾಲಿನಲ್ಲಿ ನಮ್ಮೆಲ್ಲರನ್ನು ಬಿಟ್ಟು ಅಗಲಿದಂಥ ಸಂದರ್ಭದಲ್ಲಿ ಕ್ಷೇತ್ರ ಜನ ಬಂದು ಇವರಿಗೆ ಹೇಳಿದಂಥ ಸಂದರ್ಭದಲ್ಲಿ 3 ವರ್ಷ ಕಾಲ ಮನೆ ಬಿಟ್ಟು ಹೊರಗಡೆ ಬರಲಿಲ್ಲ. ಆದರೂ ಕೂಡ ಕೆಲವೊಂದಿಷ್ಟು ಕಾರಣದಿಂದ ಬರಲೇಬೇಕು ಅಂದಂಥ ಸಂದರ್ಭದಲ್ಲಿ ಹೊರಗಡೆ ಬಂದು ಪಶ್ಚಿಮ ಕ್ಷೇತ್ರಕ್ಕೆ ನಾನು ಯಾವುದೋ ಚುನಾವಣೆಗೆ ನಿಲ್ಲೋದಿಲ್ಲ, ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಂತೇನೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇವರಿಗೆ ಇದ್ದಿರ್ತಕ್ಕಂಥ ಕೆಲವೊಂದಿಷ್ಟು ಅಭಿಮಾನಿಯವರು ನೀವು ಬರಲೇಬೇಕಂತೇಳಿ ಹಠಕ್ಕೆ ಬಿದ್ದಾಗ ಆವಾಗ ಇವರು
ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ಮುನ್ನಡೀತಾ ಇದ್ದಾರೆ. ಬನ್ನಿ ವೀಕ್ಷಕರೇ, ಇವೆಲ್ಲ ವಿಷಯಗಳ ಬಗ್ಗೆ ಅವ್ರ ಜೊತೆ ಮಾತನಾಡೋಣ. ದೇವಿಕಾ ಅವರು ನಮ್ಮ ಜೊತೆ ಇದ್ದಾರೆ, ಅವರಿಗೆ ವಿಚಾರಧಾರೆಯನ್ನು ತಿಳಿದುಕೊಳ್ಳೋಣ. ಬನ್ನಿ ವೀಕ್ಷಕರೇ, ಈ ಸಂದರ್ಶನ ಜೊತೆಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ಚೆನ್ನಾಗಿದ್ದೀರಾ? ಆರಾಮಿದ್ದೀವ್ರಿ. ಹೇಗಿದೆ? ಫೈನ್ ಮೇಡಮ್. ನಾವು ನನ್ನ ಮೊದಲನೇ ಪ್ರಶ್ನೆ ನಿಮ್ಮ ರಾಜಕೀಯ ಅನ್ನೋದಕ್ಕಿಂತ ಸಾಮಾಜಿಕ ಜೀವನ ಕಡೆ. ಮೊದಲನೇ ಮಾತು, ಹೆಣ್ಮಕ್ಕಳಿಗೆ ವಯಸ್ಸು ಕೇಳಬಾರ್ದಂತೆ. ಹಾಂ, ಆದರೂ ಕೂಡ ನಾನು ಕೇಳ್ತೇನೆ. ಹೌದು. ಈಗ ಎಷ್ಟು ವಯಸ್ಸು ಮೇಡಮ್ ನಿಮಗೆ? 32. 32 ವರ್ಷ. 32 ವರ್ಷದಲ್ಲೇ ತಾವು ರಾಜಕಾರಣಕ್ಕೆ ಬಂದಿರಿ. 32 ವರ್ಷದಲ್ಲೇ ತಾವು ಪದವೀಧರ ಕ್ಷೇತ್ರದ ಪಶ್ಚಿಮ ಭಾಗದ ವಿಧಾನ ಪರಿಷತ್ ಚುನಾವಣೆ ಕೂಡ ತಾವು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಇದರ ಪೂರ್ವಕವಾಗಿ ತಮ್ಮ ರಾಜಕಾರಣ ಅನ್ನೋದಕ್ಕಿಂತ ತಮ್ಮ ಸಮಾಜ ಸೇವೆ, ತಮ್ಮ ಶಿಕ್ಷಣದಿಂದ ಇಲ್ಲಿವರೆಗೆ ತಲುಪಲಿಕ್ಕೆ ಯಾವ್ಯಾವ ಹಾದಿಯನ್ನು ಬಂದಿರತಕ್ಕಂಥ ಅಡ್ಡಗಡೆಯನ್ನು ದೂರಕ್ಕೆ ಎಸೆದು ಇಲ್ಲಿವರೆಗೆ ಹೇಗೆ ತಲುಪಿದ್ರಿ? ನಾನು ಒಂದು ಹೆಣ್ಮಗಳು ಮುಂದೆ ಬರ್ಬೇಕಂತಂದ್ರೆ ಅಷ್ಟು ಈಸಿ ಅಲ್ಲ ಈಗಿನ ಸಮಾಜದಾಗ. ಅಂಥದ್ದು ನಮ್ಮ ತಂದೆ ತಾಯಿ ನಮ್ಮಣ್ಣ ಅವ್ರು ಬೆಳೆಸಿದ ರೀತಿ ಹೆಂಗಂತಂದ್ರೆ ನಮ್ಮನ್ನು ಜೆಂಡರ್ ಆಗಿ ನೋಡಿ ಬೇರೆ ಬೆಳೆಸಿಲ್ಲ. ಅವ್ರು ಯಾವತ್ತೂ ಸಪೋರ್ಟ್ ಮಾಡಿದ್ದು ಹುಡುಗ ಆಗಲಿ ಹುಡುಗಿ ಆಗಲಿ ಅಷ್ಟ ಹಕ್ಕು ಐತಿ, ನಿಮಗೆ ಮುಂದೆ ಬರೋಕೆ ಅಷ್ಟ ಅರ್ಹತೆ ಐತಿ ಅಂತ ಹೇಳಿ ಬೆಳೆಸ್ಕೊಂಡು ಬಂದರು. ಆಮೇಲೆ ನಮ್ಮ ತಾಯಿಯವರು ಮೊದಲಿಂದನೂ ಯಾವಾಗಲೂ ಸಮಾಜ ಸೇವೆ ಮಾಡ್ಕೊತ ಬಂದಿದ್ದರು. ಹಾಗಾಗಿ ಅವ್ರ ಜೊತೆ ಯಾವಾಗಲೂ ನಾವು ಅಡ್ಡಾಡಿ ಒಂದು ಸಣ್ಣ ರೇಷನ್ದು ಕಾರ್ಡ್ ಮಾಡಿಸ್ಕೊಡೋದಾಗಲಿ, ಒಂದು ಪೆನ್ಷನ್ ಬಂದಿಲ್ಲ ಅವರಿಗೆ ಅಂತಂದ್ರೆ ಅದನ್ನು ಮಾಡಿಸ್ಕೊಡೋದಾಗಲಿ, ಯಾರೋ ಒಬ್ರು ಬಡವರು ಅವ್ರಿಗೇನೋ ಇಲ್ಲ ಅಂದರೆ ನಮ್ಮ ಹತ್ರ ಆ ಮೂಮೆಂಟಿಗೆ ಏನೈತಿ ಅಷ್ಟು ಅಧಿಕಾರ ಇಲ್ಲ, ಇನ್ನೊಂದು ಇಲ್ಲ ಅಂದ್ರೂ ನಮ್ಮ ಕಡೆ ಏನು ಸಾಧ್ಯ ಇತ್ತು ಅಷ್ಟು ನಮ್ಮ ತಾಯಿಯವ್ರು ಮಾಡ್ಕೊಂಡು ಬಂದಿದ್ದೈತಿ. ಮೇನ್ ರೀಸನ್ನು ಇದಕ್ಕೆ ಬರಬೇಕನ್ನೋ ಕಾರಣ ಏನಂತಂದ್ರೆ, ನಮ್ಮ ಸ್ವಂತ ದುಡಿಮೆಯಿಂದ ನಮ್ಮದು ಏನಾರು ಇದರಿಂದ ಮಾಡೋದು ಎಷ್ಟು ಸಾಧ್ಯ ಐತಿ. ಒಂದು ರಾಜಕಾರಣ ಅನ್ನೋದಕ್ಕೂ ಸಮಾಜ ಸೇವೆ ಭಾಳ ದೊಡ್ಡ ಸಮುದ್ರ. ಏನು ಬೇಕಾದ್ರೂ ಮಾಡ್ಬೋದು, ಹೆಂಗೆ ಬೇಕಾದರೂ ಹೆಲ್ಪ್ ಮಾಡ್ಬೋದು. ಇರೋ ಅಷ್ಟು ದಿನ ಹಿಂಗೆ ಕುಂತರು, ಹಿಂಗೆ ಊಟ ಮಾಡಿದ್ರು, ಹಿಂಗೆ ಎದ್ರು, ಅಮ್ಮ ಹೋಗ್ಬಿಟ್ರು. ಯಾರದ್ದು ಟೈಮು ಎಷ್ಟು ದಿನ ಏನಿರ್ತೈತೆ ಅಂತ ಯಾವತ್ತೂ ಹೇಳಕ್ಕೆ ಬರಲ್ಲ. ಇದ್ದಷ್ಟು ದಿನ ಸ್ವಾರ್ಥಕವಾಗಿ ನಡೆಸಬೇಕು. ಎಷ್ಟಾಗುತ್ತೆ ಅಷ್ಟು ನಮ್ಮ ಕಡೆಯಿಂದ ನೀಡಿ ಇದ್ದವರಿಗೆ ಆಗಬೇಕು ಅನ್ನೋದು ಒಂದು ಮೇನ್ ಆಕಾಂಕ್ಷೆ ಐತ್ರಿ. ಸರಿ, ತಮ್ಮ ಪೂರ್ಣ ಶಿಕ್ಷಣ ಎಲ್ಲಿಂದ ಪ್ರಾರಂಭ ಆಯಿತು, ಎಲ್ಲಿಗೆ ಅಂತ್ಯವಾಯಿತು? ಅಮ್ಮವರ ನಿಧನದಿಂದ ಅಂತ್ಯವಾಯಿತಾ ಅಥವಾ ಅಮ್ಮವರು ಇದ್ದಂಥ ಸಂದರ್ಭದಲ್ಲೇ ನಿಮ್ಮ ಶಿಕ್ಷಣ ಅಂತ್ಯವಾಯಿತಾ? ನಮ್ಮ ತಾಯಿಯವರು ಇದ್ದಾಗೆ ನಂದು ಎಜುಕೇಷನ್ ಕಂಪ್ಲೀಟ್ ಆಗಿತ್ತು ರೀ. ನಾನು 2018-19 ಇಸ್ವಿನಾಗ BVBನಾಗ ಹುಬ್ಬಳ್ಳಿ BVB ಭೂಮರೆಡ್ಡಿ ಕಾಲೇಜ್ನಾಗ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮುಗಿಸಿದೆ. ನಾನು IAS ಕಲಿಬೇಕನ್ನೋ ಆಕಾಂಕ್ಷೆ ಇಟ್ಕೊಂಡು ಹೋಗಿದ್ದೆ. ಅಲ್ಲಿನೂ ನನಗೆ ಡೆಲ್ಲಿನಾಗ ಕೇಳ್ತಿದ್ರು, ನಿನಗೆ IAS ಆಗಿ ಮುಂದೆ ಏನು ಮಾಡ್ತೀಯ ಅಂಥೇಳಿ. ನನ್ನ IAS ಆಗಬೇಕಂತ ಬಂದಿಲ್ಲ. IASಗೆ ಬಂದ್ರೆ ಅದಕ್ಕಿರೋ ನಾಲೇಜು, ಅದಕ್ಕಿರೋ ಬ್ಯಾಕ್ಗ್ರೌಂಡು, ನಮ್ಗೆ ಅದು ಎಷ್ಟು ಮನುಷ್ಯನ ಟ್ರಾನ್ಸ್ಫಾರ್ಮ್ ಮಾಡ್ತೈತಿ ಅನ್ನೋದು ಅದನ್ನು ಯೂಸ್ ಮಾಡ್ಕೊಂಡು ನಾನು ಮುಂದೆ ಪಾಲಿಟಿಕ್ಸಿಗೆ ಹೋಗ್ತೀನಿ ಅಂತಿದ್ದೆ. ನನ್ನ ಡೆಲ್ಲಿ, ಛತ್ತೀಸ್ಗಢ, ಬೇರೆ ಸ್ಟೇಟ್ ಫ್ರೆಂಡ್ಸೂ ಅಂತಿದ್ರು, ಇಷ್ಟು ನಿನ್ನ ಪಾಲಿಟಿಕ್ಸ್ನಾಗೆ ಇಂಟ್ರೆಸ್ಟ್ ಐತಿ ಅಂದಮೇಲೆ. ಆದ್ರೆ ನಮ್ಮ ತಾಯಿಯವರು, ನಾನಿರೋ ಮಟ್ಟ ನೀನು ಯಾವತ್ತೂ ಏನೂ ಕೇಳಬೇಡ, ಪೋಸ್ಟ್ ಆಗಿ ನೀನು ಕೇಳಬೇಡ, ಸಾಮಾನ್ಯ ಕಾರ್ಯಕರ್ತೆಯಾಗಿ ನೀನು ದುಡಿಬೇಕು, ಮಾಡಬೇಕು, ಪಕ್ಷನಿಷ್ಠೆ ಇರಬೇಕು, ಇದು ಒಂದು ಅಮ್ಮ ಯಾವಾಗಲೂ ಹೇಳ್ತಿದ್ರು. ಅದನ್ನು ನಡೆಸ್ಕೊಂಡು ತಾವು ತಮ್ಮ ಕುಟುಂಬನೇ ರಾಜಕೀಯ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡು ಬಂದಿರತಕ್ಕಂಥ ಪಕ್ಷ. ಹೌದು. ಹಾಗಾದರೆ ತಾವು ಕೂಡ ಪಕ್ಷದಲ್ಲಿ ಬಂದಿರತಕ್ಕಂಥವ್ರು. ಹೌದು. ಎಷ್ಟು ವರ್ಷದ ಸಾಮಾನ್ಯ ಕಾರ್ಯಕರ್ತರಾಗಿ ತಾವು ಗುರುತಿಸ್ಕೊಂಡು ಪಕ್ಷದಲ್ಲಿ ಕೆಲಸ ಮಾಡ್ತಾ ಬಂದ್ರಿ ಮತ್ತು ನಿಮ್ಮ ತಾಯಿಯವರಿಗೆ ಸಿಕ್ಕಿರ್ತಕ್ಕಂಥ ಬಾಲ ವಿಕಾಸ್ ಅಕಾಡೆಮಿಯ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿ ಅವ್ರ ಜೊತೆಯಲ್ಲಿ ಕೂಡ ತಾವು ಕೂಡ ಯಾತ್ರಾವನ್ನು ಕೂಡ ಮಾಡ್ತಿದ್ರಿ. ಬೇರೆ ಬೇರೆ ಕಾರ್ಯಕ್ರಮದ ನಿಮಿತ್ತದಿಂದ ತಾವು ಒಂದು ಸಾಮಾನ್ಯ ಕಾರ್ಯಕರ್ತರಾಗಿ ಹೋಗ್ತಿದ್ರಿ. ಈ ರಾಜಕಾರಣಕ್ಕೆ ತಾವು ಬಂದಾಗಿಂದ ಏನು ಕಲಿಯಲಿಕ್ಕೆ ಸಿಕ್ತು, ಏನು ಪಡೆದುಕೊಂಡ್ರಿ, ಏನು ಕಳೆದುಕೊಂಡ್ರಿ? ನಾನು 2013ರಾಗ ಮೇನ್ ಕಾಂಗ್ರೆಸ್ ಮೆಂಬರ್ಶಿಪ್ ತೊಗೊಂಡಿದ್ರಿ. ಯಾವಾಗ ತೊಗೊಂಡ್ರಿ? 2013ರಲ್ಲಿ ಜುಲೈ. ಹಿಂದಗಡೆ ತಾವು ಜಸ್ಟ್ ಸಾದಾ ಸೀದಾ ಕಾರ್ಯಕರ್ತರಾಗಿ ಮಾಡ್ತಿದ್ದೆ. ಕಾಂಗ್ರೆಸ್ ಮೆಂಬರ್ಶಿಪ್ ಆಗಿ ತಗೊಂಡು
ಅಧಿಕೃತವಾಗಿ ಮೆಂಬರ್ಶಿಪ್ ತೊಗೊಂಡು ನಾನು ವರ್ಕ್ ಮಾಡಿದ್ದು 2013. ಅವಾಗ ಅಮ್ಮ ಅದಕ್ಕಿಂತ ಮುಂಚೆ ಏನೋ ಕೆಲಸ ಮಾಡಿದ್ರು, ಅಮ್ಮ ನಿಂದ ಹೋಗೋದು, ಅವ್ರು ಏನು ಹೇಳ್ತಾರೆ ಅದು ಕೆಲಸ ಮಾಡೋದು, ಅವ್ರ ಜೊತೆಗೆ ಅಡ್ಡಾಡೋದು, ಜನರ ಜೊತೆಗೆ ಮೀಟ್ ಆಗೋದು, ಹಿಂಗೆ ಮಾಡ್ತಿದ್ವಿ. ಈಗ ನಾನು ಇದ್ರೊಳಗೆ ಕಲ್ತಿದ್ದು ಏನು ಅಂತಂದ್ರೆ, ಏನೂ ಇಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ ಅಂತ ಬಂದವರು, ಏನು ಹಿನ್ನೆಲೆ ಇಲ್ಲಪ್ಪ ನಾವು ಏನು ಮಾಡಬೇಕು ಅಂತ ಬಂದವರು, ಒಂದು ಪೋಸ್ಟಿಂದ ಇಷ್ಟು ಜನರಿಗೆ ಮಾಡ್ಬೋದು ಅನ್ನೋದು ನಮಗೆ ಸಿಕ್ತಲ್ಲ. ನಾನು ಏನು ಕಳ್ಕೊಂಡೆ ಅನ್ನೋದಕ್ಕಿಂತ ಪಕ್ಷ ನಮಗೆ ಎಷ್ಟು ಕೊಟ್ಟೈತಪ್ಪ, ಎಷ್ಟು ಋಣ ತೀರಿಸ್ಬೋದು ನಾವು, ಇನ್ನೂ ಎಷ್ಟು ಮಾಡಿದರೂ ತೀರಲ್ಲ ಅನ್ನೋದು ಭಾಳ ಇಂಪಾರ್ಟೆಂಟು. ನಮ್ಮದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಅಲ್ಲ, ನಮ್ಮ ತಾಯಿ ಫಸ್ಟ್ ಜನ್ರೇಷನ್ ಪೊಲಿಟಿಷಿಯನ್. ಈಗ ಅವ್ರಿಗಿಂತ ಮುಂಚೆ ಯಾರಾದರೂ ನಮ್ಮ ತಾಯಿಯವರಪ್ಪ, ನಮ್ಮ ಮುತ್ತಜ್ಜ, ನಮ್ಮ ಅಜ್ಜ ಯಾರು ಇದ್ದರು ಅಂದ್ರೆ ಅದೊಂದು ಮಾತು ಬೇರೆ. ಅವರು ಒಬ್ಬರೇ ಕಾರ್ಯಕರ್ತರಾಗಿ ಇಷ್ಟು ದುಡಿದು ಪಕ್ಷ ಅವ್ರನ್ನ ಇಷ್ಟು ಗುರುತಿಸಿ, ಓ ಇದು ಕಾಂಗ್ರೆಸ್ದವ್ರ ಮನೆ, ಇಲ್ಲಿ ಯಾರು ಅಡ್ಡಾಡಬೇಕು ಇದು ಅಂತಂದ್ರೆ ಅದು ಕಾಂಗ್ರೆಸ್ದವ್ರ ಮನೆ, ಬೇರೆದವ್ರು ಅಡ್ಡಾಡ್ದ ಗುರ್ತಿಸ್ಕೊಳ್ಳೋದು ಅಷ್ಟು ಮಾಡ್ತಾರ, ನಮಗಿಷ್ಟು ರೆಸ್ಪೆಕ್ಟ್ ಎಲ್ಲರೂ ಕೊಡ್ತಾರ, ನಮ್ಗೆ ಹಿಂಗೆ ಮಾಡ್ತಾರ ಅಂತಂದ್ರೆ ಅದಕ್ಕೆ ಯಾವತ್ತೂ ನಾವು ಚಿರಋಣಿ ಅದೀವಿ. ಆಮೇಲೆ ಅದರಿಂದ ನಮ್ಗೆ ಇಷ್ಟು ಒಂದು ಬರೀ ರಾಜಕಾರಣದಕ್ಕೂ ಬೇರೆ ಕಡೆ ಯಾವುದಕ್ಕೂ ಯಾವತ್ತೂ ಹೋಗಿಲ್ಲ, ಅದ್ರ ಬಗ್ಗೆ ಯೋಚನೆ ಯಾವತ್ತೂ ಬಂದಿಲ್ಲ. ಹಾಗಾಗಿ ಕಂಪ್ಲೀಟಾಗಿ ನಾವು ಮೊದಲಿಂದನೂ ಕಾಂಗ್ರೆಸ್ಸಿಂದೇ ಮಾಡಿದ್ದೆ. ಸರಿ, ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಟ್ರಿ, ಸದಸ್ಯತ್ವ 2013 ಪಡೆದುಕೊಂಡಾಗಿದ್ದ ಇಲ್ಲಿವರೆಗೆ 12 ವರ್ಷದ ಜರ್ನಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮ ಸೇವೆ, ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿರ್ತಕ್ಕಂಥ ನಿಮ್ಮ ಸಮಯ ಮತ್ತು ಪಕ್ಷಕ್ಕೆ ಕೊಡೋದಕ್ಕಿಂತ ಸಾಮಾಜಿಕವಾಗಿ ಈ ಕ್ಷೇತ್ರದಲ್ಲಿ ಇದ್ದಿರ್ತಕ್ಕಂಥ ಮತದಾರರಿಗೆ ತಾವು ಕೊಟ್ಟಿರ್ತಕ್ಕಂಥ ಸೇವೆ ಅನ್ನೋದಕ್ಕಿಂತ ನಿಮ್ಮ ಒಂದು ಕಾರ್ಯವೈಖರ್ಯಗಳನ್ನು ಯಾವ ರೀತಿ ನಡೆಸ್ಕೊತ ಇಲ್ಲಿವರೆಗೆ ಬಂದರೆ? ಒಂದು ಫಸ್ಟು 2010 ಪಾದಯಾತ್ರೆ ಸ್ಟಾರ್ಟ್ ಆಗಿತ್ತಲ್ರಿ, ಆ ಥರ ಕಾಂಗ್ರೆಸ್ ಮೇನ್ ಆಗಿ ಏನು ಇಂಪಾರ್ಟೆಂಟ್ ಆಗಿ ಇಟ್ರು ಯಾವುದೂ ಬಿಡಲಾರ್ದಂಗೆ ಎಲ್ಲ ನಿಷ್ಠೆಯಾಗಿ ಮನೆ ಮನೆಗೆ ಕಾಂಗ್ರೆಸ್ ಆಗಲಿ, 2010 ಪಾದಯಾತ್ರೆ ಬೆಂಗಳೂರಿಂದ ಬಳ್ಳಾರಿ ಆಗಿರಲಿ, ಕೂಡಲ ಸಂಗಮ ಪಾದಯಾತ್ರೆ ಆಗಿರಲಿ, ಪಾದಯಾತ್ರೆ ಆಗಲಿ, ಕಾಂಗ್ರೆಸ್ ಮೆಂಬರ್ಶಿಪ್ ಮಾಡೋದಾಗಲಿ, ಬರುವ ಬೈ ಎಲೆಕ್ಷನ್ಸ್ ಎಲ್ಲ ಆಗಿರಲಿ, ಯಾವುದಕ್ಕೆ ಇದ್ದರೂ ಎಲ್ಲೇ ಹಾಕಿದ್ರೂ ಅದನ್ನು ವರ್ಕ್ ಮಾಡ್ಕೊಂಡು ಹೋದ್ವಿ. ಆಮೇಲೆ ಪಕ್ಷದಲ್ಲಿ ಏನೂ ಪೋಸ್ಟ್ ಇಲ್ಲ ಅಂತಂದ್ರೂ ನಮ್ಮ ಕೆಲಸ ಕಾರ್ಯಕರ್ತರಾಗಿ ಎಲ್ಲೇ ಏನೋ ವರ್ಕ್ ಕೊಟ್ಟರು, ಪೂರ್ವಭಾವಿ ಸಭೆ ಇದ್ದಾಗಲಿ, ಇನ್ನೊಂದು ಮೊನ್ನೆ ಬೆಳಗಾವಿ 100 ವರ್ಷ ಆಗಿದ್ದು ಇದ್ರ ಅಲ್ಲಿ ತನೂ ಹಿಡ್ಕೊಂಡು, ಗಾಂಧಿ ಭಾರತ ಮಾಡಿದಾಗೂ ಹಿಡ್ಕೊಂಡು ಅಲ್ಲಿ ತನೂ ನಾವು ಆ್ಯಕ್ಟಿವ್ ಆಗಿ ಪಕ್ಷದ ಕೊಟ್ಟಿದ್ದು ಏನೇ ಕೆಲಸ ಇದ್ದರೂ ಮಾಡ್ಕೊಂಡು ಹೋಗಿದ್ದೀವಿ. ಸರಿ, ನಿಮ್ಮ ಅಮ್ಮ ಅವರು ಅಗಲಿದ ನಂತರ 3 ವರ್ಷ ಗ್ಯಾಪ್ ಆದ್ರಿ, ಹತ್ತತ್ರ 2023 ಚುನಾವಣೆಗೆ ತಾವು ಮರಳಿ ವಾಪಸ್ಸು ಬಂದ್ರಿ. ಹೌದು. ಅಲ್ಲಿಂದ 2023 ಚುನಾವಣೆಯಲ್ಲಿ ಯಾವ ರೀತಿ ಕೆಲಸ ಮಾಡಿದ್ರಿ? 24ರ ಲೋಕಸಭೆ ಚುನಾವಣೆಯಲ್ಲಿ ಯಾವ ರೀತಿ ಕೆಲಸ ಮಾಡಿದ್ರಿ? 2023 ನಮ್ಮದು ಕ್ಷೇತ್ರದ ಚುನಾವಣೆ ಏನು ಬಂತಲ್ರಿ, 2023 ಚುನಾವಣೆಗಾಗಲಿ, MLA ಅಸೆಂಬ್ಲಿ ಚುನಾವಣೆಗೂ, ನೆಕ್ಸ್ಟ್ ಬಂದಿದ್ದು MP ಚುನಾವಣೆಗೂ ಯಾರೇ ಬಂದ್ರೂ, ನಮ್ಮ ಕ್ಷೇತ್ರದ ಹತ್ರ ಬಂದ್ರೂ ಎಲ್ಲ ಲೀಡರ್ಸ್ ಆಗಲಿ ಸ್ಟಾರ್ಟ್ ಮಾಡೋದು ನಮ್ಮ ಮನೆಗೆ ಬಂದು, ತಾಯಿ ಹತ್ರ ಬಂದು, ಅವರು ಇನ್ಮೇಲೆ ನೀವು ಇದನ್ನು ಮಾಡಬೇಕು, ನಿಮ್ಮ ಮನೆಗೆ ಬಂದೀವಿ, ಅಮ್ಮನ ಹತ್ರ ಬಂದು ಈಗ ನಮ್ಮ ಅಮ್ಮನ ಫೋಟೋ ಹತ್ರನೂ ನಿಂತು ನಮ್ಗೆ ಅವರು ಇಷ್ಟು ಸ್ಫೂರ್ತಿಯಾಗಿದ್ದರು, ಎಲ್ಲ ಕಡೆ ಆ್ಯಕ್ಟಿವ್ ಆಗಿದ್ದರು ಅಂತಂದರೆ ಇಲ್ಲಿಂದ ಚಾಲನೆ ಕೊಟ್ಟು ಮಾಡ್ತಿದ್ರು. ಎಲ್ಲೇ ಬಂದ್ರೂ ಎಲ್ಲ ಕಡೆ ನಮ್ಮದು ಎಲೆಕ್ಷನ್ಸಿಗೆ ಹೆಂಗೆ ವರ್ಕ್ ಮಾಡಬೇಕು, ಲೀಡರ್ಸ್ ಹೆಂಗೆ ಇದು ಮಾಡ್ತಾರೆ ಅದ್ರ ತಕ್ಕಂಗೆ ಅಡ್ಡಾಡಿ, MLAದಾಗಲಿ ಅವರು ಅವಾಗ ಜಗದೀಶ್ ಶೆಟ್ಟರ್ ಅವ್ರು ಬಂದಿದ್ರು ಅವಾಗ, ಆಮೇಲೆ ವಿನೋದ್ ಅಣ್ಣ ಅಸೂಟಿ ಅವ್ರದ್ದಿದ್ದಾಗೂ ಹೋಗಿ ನಮ್ಮದು ಪಕ್ಷದ ಕೆಲಸ ಮಾಡಿದ್ವಿ. ಸರಿ, ಪಕ್ಷದ ಗ್ಯಾರಂಟಿ 2023 ಚುನಾವಣೆಯಲ್ಲಿ ಮತ್ತು ಲೋಕಸಭೆ ಚುನಾವಣೆಯಲ್ಲಿ ಗ್ಯಾರಂಟಿ ಅನುಷ್ಠಾನ ಕಮಿಟಿ ರಚನೆ ಆದಾಗ ಈ ಎರಡೂ ಮಧ್ಯದಲ್ಲಿ ತಾವು ಯಾವ ರೀತಿ ಕೆಲಸ ಮಾಡಿದ್ರಿ? ಯಾಕಂದರೆ ಒಂದು ಯುವಕರು ನೀವು, ಈಗಿನ ಜನ್ರೇಷನ್ದಲ್ಲಿ ಈಗಿನ ಪೀಳಿಗೆಯಲ್ಲಿ ಬಂದಿರತಕ್ಕಂಥವ್ರು, ಈಗಿನ ರಾಜಕಾರಣಿಯವರಿಗೆ ಮತ್ತು ಹಿಂದಿನ ರಾಜಕಾರಣಿಯವರಿಗೆ ಇದ್ದಿರ್ತಕ್ಕಂಥ ತುಂಬ ವ್ಯತ್ಯಾಸಗಳನ್ನಿದ್ದಾವೆ. ಇಂಥ ಸಂದರ್ಭದಲ್ಲಿ ಗ್ಯಾರಂಟಿಗಳ ಬಗ್ಗೆ ಒಲವು ತೋರಲಿಕ್ಕೆ, ಗ್ಯಾರಂಟಿಗಳ ಬಗ್ಗೆ ವಿಚಾರಧಾರೆ ಬಗ್ಗೆ, ಗ್ಯಾರಂಟಿಗಳ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ತಾವು ಯಾವ ರೀತಿ ಕೆಲಸ ಮಾಡಿದ್ರಿ? ಒಂದು ಪಕ್ಷ ಕೊಟ್ಟಿದ್ದ ಗ್ಯಾರಂಟಿಗಳನ್ನು ಜನರಿಗೆ ತಿಳಿಸ್ಬೇಕು ಅಂತಂದಾಗ ಮೋಸ್ಟ್ಲಿ ನಾನು ಫೋಕಸ್ ಮಾಡಿದ್ದು ಜಾಸ್ತಿ ಸ್ಟೂಡೆಂಟ್ ರಿಲೇಟೆಡ್.
ಮಕ್ಕಳಿಗೆ ವಿದ್ಯಾಸಿರಿ ಬಂತಲ್ರಿ, ಹಂಗೆ ನೋಡಿದ್ರೆ ವಿದ್ಯಾಸಿರಿದೇ ಭಾಳ ಕಡಿಮೆ, 74% ಅಷ್ಟೇ ಅದ್ರದ್ದು ಇದು ಆಗಿದ್ದು. 1,74,000 ಮೇಲೆ ಅದರ ಬೆನಿಫಿಷರೀಸ್ ಇದ್ದಾರೆ. ಮೇನು ಗೌರ್ಮೆಂಟು ಈಗ ಅವರಿಗೆ ಮನಮುಟ್ಟುವಂಗೆ ನಾನು, ನೀವು ಬೇರೆ ಗೌರ್ಮೆಂಟ್ ಇದ್ದಾಗ ಮಾಡಿದ್ದೇನು, ಯಾವಾಗೂ ನಿಮ್ಗೆ ಏನದು ಎಂಪ್ಲಾಯ್ಮೆಂಟಿಗೆ ಜಾಸ್ತಿ ಅಪಾರ್ಚುನಿಟೀಸ್ ಇರಲಿಲ್ಲ, ಕರೆದಿಲ್ಲ, ಅದನ್ನು ಸ್ಟ್ಯಾಟಿಸ್ಟಿಕ್ಸ್ ಅವರಿಗೆ ಹೇಳಿ. ಈಗಿರೋ ಗೌರ್ಮೆಂಟಿಗೆ ನಿಮಗೆ ಜಾಸ್ತಿ ಸಿಗೋದು ಒಂದು. ಆಮೇಲೆ ಬರೀ ಕಮ್ಯುನಲ್ ವೈಲೆನ್ಸ್ ಮಾಡಿ ಡಿವೈಡ್ ಆದ್ರೆ ನಡೆಯಂಗಿಲ್ಲ. ಎಜುಕೇಟೆಡ್ ಆಗಿ ಸ್ಟೂಡೆಂಟ್ಸ್ ಆಗಿ ಯುನಿಟಿ ಜಾಸ್ತಿ ತೋರಿಸ್ಬೇಕು ಅನ್ನೋದನ್ನು ನಮ್ಮ ಕಾಲೇಜಿಂದು ಗ್ರೂಪ್ಸ್ ಆಗಲಿ, ನಮ್ಮ ಸ್ಟೂಡೆಂಟ್ಸ್ ಆಗಲಿ, ಯೂನಿಯನ್ ಆಗಲಿ, ನಮ್ಮದು ಇದರೊಳಗೆ ಜಾಸ್ತಿ ಇಂಥದ್ದು ಪ್ರಚಾರ ಮಾಡಿದ್ದು. ಸರಿ, ಲೋಕಸಭೆ ಚುನಾವಣೆಯಲ್ಲಿ ಯಾವ ರೀತಿ ಕೆಲಸ ಮಾಡಿದ್ರಿ? ಲೋಕಸಭಾ ಎಲೆಕ್ಷನ್ಸ್ ಬಂದಾಗ ಈಗ ನಮ್ಮದು ಪೂರ ಧಾರವಾಡ ಕ್ಷೇತ್ರದಾಗ್ರಿ, ಎಷ್ಟು ಎಲ್ಲ ಡಿಸ್ಟಿಕ್ಸ್ನಾಗೂ ನಂಗೆ ಎಲ್ಲ ಕಡೆನೂ ನಂದು ಪರಿಚಯಸ್ಥರಿದ್ದಾರೆ. ನಾನು ಒಂದು UPSCಗೆ ಪ್ರಿಪೇರ್ ಮಾಡೋಕ್ಕೆ ಇದ್ದಾಗ ಬೇರೆ ಹಳ್ಳಿಗಳಿಂದ ಇಲ್ಲಿ ಧಾರವಾಡ ಬಂದಿದ್ದು ಫ್ರೆಂಡ್ಸ್ ಆಗಿರಲಿ, ಅವ್ರದ್ದು ಬ್ಯಾಕ್ಗ್ರೌಂಡ್ ಒಬ್ಬೊಬ್ರದ್ದು ನನ್ನ ಕಾಲೇಜಿಂದ ಇದ್ದಿದ್ದಾಗಿರಲಿ, ಆಮೇಲೆ ಅಲ್ಲಿ ಅಮ್ಮ ಇದ್ದಾಗ ಅಮ್ಮನ ಜೊತೆ ಅಡ್ಡಾಡಿದ್ದು ಎಲೆಕ್ಷನ್ಸಿಗೆ ಹೋಗಿದ್ದು ಜನ ಆಗಿರಲಿ, ಈಗಾದರೂ ಅವರು ಟಚ್ನಾಗಿದ್ದು ಅವ್ರ ಕಾಂಟ್ಯಾಕ್ಟ್ಸ್ ಇರೋದ್ರಿಂದ ಅವರು ನನಗೆ ಸಪೋರ್ಟ್ ಮಾಡಿದ್ದು. ನಾನು ಏನೇ ಮಾಡು ನೀ ಹೇಳು ನಾವು ಮಾಡ್ತೀವಿ ಅನ್ನೋ ಬೆಂಬಲ ಒಂದು. ಇನ್ನೊಂದು ಯೂತಿಗೆ ಎನ್ಕರೇಜ್ ಮಾಡೋಕ್ಕೆ ಇಲ್ಲಿರೋದು, ಇಲ್ಲಿ MP ನಿಂತವ್ರೂ ಯಂಗ್ ಲೀಡರೇ ಇದ್ದರು, ನಮ್ಮ ವಿನೋದಣ್ಣ ಆಸೂಟಿ ಅವ್ರಿ. ಆಮೇಲೆ ಮೇಲೆ ರಾಹುಲ್ ಗಾಂಧಿ ಅವ್ರದ್ದು ಅವ್ರದ್ದು ವಿಚಾರಧಾರೆ ಆಗಲಿ, ಅವ್ರದ್ದು ಫ್ಯೂಚರಿಸ್ಟಿಕ್ ಪ್ಲ್ಯಾನ್ಸ್ ಆಗಿರಲಿ, ಯಾಕೆ ಜನರು ರಾಹುಲ್ ಗಾಂಧಿ ಅವ್ರನ್ನ ಒಪ್ಕೋತಾರ ಅನ್ನೋದನ್ನು ಅವ್ರಿಗೆ ಮನವರಿಕೆ ಮಾಡಿಂದ ಜನರು ಜಾಸ್ತಿ ಇದ್ರ ಬಗ್ಗೆ ಒಲವು ತೋರಿಸಿದ್ದು. ಈಗ ತಾವು ಪಶ್ಚಿಮ ಕ್ಷೇತ್ರದ ಪದವೀಧರ ಚುನಾವಣೆಯ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ಆಗಿದ್ದೀರಿ. ಯಾಕೆ ಮೇಡಮ್ ಆಕಾಂಕ್ಷಿ ಆಗಬೇಕಂತ ಯಾಕೆ ನಿರ್ಣಯ ಕಟ್ಕೊಂಡ್ರಿ? ವಯಸ್ಸಿನಲ್ಲಿ ತುಂಬ ಚಿಕ್ಕವರು, ಇನ್ನೂ ತುಂಬ ಸಮಯ ಇದೆ, ಆದರೆ ಈಗಿನಿಂದ ರೇಸ್ನಲ್ಲಿ ಯಾಕೆ? ವಯಸ್ಸು ಚಿಕ್ಕದಿರ್ಬೋದು, ಬಟ್ ಮಾಡಿದ್ದು ಎಕ್ಸ್ಪೀರಿಯನ್ಸ್. ನಾನು 10-15 ವರ್ಷದಿಂದ ಪಕ್ಷದಾಗ ಆ್ಯಕ್ಟಿವ್ ಆಗಿ ಅಮ್ಮನ ಜೊತೆ ಅಡ್ಡಾಡಿದ್ದು. ಪೋಸ್ಟು ಅಥವಾ ನನಗೇನಾದ್ರು ಮೆಂಬರ್ಶಿಪ್ ತೊಗೊಂಡು ಕಡಿಮೆ ವರ್ಷ ಆಗಿರ್ಬೋದು, ಬಟ್ ಜನರ ಬೆಂಬಲ ಒಂದು. ಜನರು ಪಕ್ಷ ಮೀರಿ ನಮ್ಮನ್ನು ಸಪೋರ್ಟ್ ಮಾಡು ಜನ, ಅವರು ಮೊದಲಿಂದ ಯಾರಿಗೋ ಸಪೋರ್ಟ್ ಮಾಡಿದ್ರು ಏನೋ ಮಾಡಿದ್ರನ್ನ ನಾವು ಹೇಳಿ ನಮಗೆ ಇರೋ ಕನ್ವಿನ್ಸಿಂಗ್ ಕೆಪಾಸಿಟಿ, ನಾವು ಅವರಿಗೆ ನಿನಗೆ ಇದನ್ನೇನೋ ಕೊಡ್ತೀವಪ್ಪ, ಏನೋ ಒಂದು ಆಮಿಷ ಒಡ್ಡಿ ನೀವು ಹಿಂಗೆ ಮಾಡ್ತೀವಪ್ಪ, ನೀವು ಇದನ್ನು ಓಟ್ ಹಾಕ್ರಿ ಅಂತ ನಾವು ಯಾರಿಗೂ ಯಾವತ್ತೂ ಕನ್ವಿನ್ಸ್ ಮಾಡಿಲ್ಲ. ನಮ್ಮ ಕನ್ವಿನ್ಸಿಂಗ್ ಕೆಪಾಬಿಲಿಟಿ ಏನಂದರೆ, ಕಾಂಗ್ರೆಸ್ ಪಕ್ಷ ಮಾಡಿದ್ದ ಕೆಲಸ ಇಂದಿರಾ ಗಾಂಧೀಜಿ ಅವರಿಂದ ಹಿಡ್ಕೊಂಡು ಇಲ್ಲಿ ಮಟನೂ ಅವ್ರು ಮುಂದೆ ಬಂದಿದ್ದ ಹಾದಿ ಹೆಂಗೈತಿ, ನಮ್ಮದು ಎಸ್ಪೆಷಲಿ ಸ್ಟೂಡೆಂಟ್ಸ್ ಆಗಿ ಇಲ್ಲಿ ಮಟ ನಾವು ಹಿಸ್ಟ್ರಿ ಓದ್ತೀವಿ, ಸೋಷಲ್ ಓದ್ತೀವಿ, ಇಕಾನಾಮಿಕ್ಸ್ ಓದ್ತೀವಿ, ಎಲ್ಲ ಮಕ್ಕಳಿಗೂ ನಮ್ಮದು GDP ಏನು ಅದು ಏನು ಎಲ್ಲ ಗೊತ್ತಿದ್ದವ್ರಿದ್ದಾರೆ. ಹಾಗಾಗಿ ಅವರಿಗೆ ನೀವು ಇನ್ನೊಂದೇನೋ ಹೇಳಿ ಮಾಡೋಕ್ಕೆ ಬರಲ್ಲ, ಅವ್ರಿಗೆ ಇದ್ದಿದ್ದನ್ನು ಕನ್ವಿನ್ಸ್ ಮಾಡೋಕ್ಕೆ ನಾವು ಇದ್ದಿದ್ದನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಸಾಧನೆ ಹೇಳೋದೇ ದೊಡ್ಡದು. ನಾವು ಇನ್ನೂ ಹೊಸದವ್ರಿಗೆ ಪ್ರಾಮಿಸ್ ಮಾಡೋದಕ್ಕಿಂತ ಹೆಚ್ಚು ಆಲ್ರೆಡಿ ಇದ್ದಿದ್ದನ್ನು ಅವ್ರಿಗೆ ತಿಳಿಸೋದು ಭಾಳ ಇಂಪಾರ್ಟೆಂಟ್ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮನ್ನೇ ಯಾಕೆ ಟಿಕೆಟ್ ಕೊಡಬೇಕು? ನಿಮ್ಮನ್ನೇ ಯಾಕೆ ಗುರುತಿಸ್ಬೇಕು? ನಿಮ್ಮನ್ನೇ ಅವಕಾಶ ಮಾಡಿ ಟಿಕೆಟ್ ಕೊಟ್ಟರೆ ಪಕ್ಷಕ್ಕೆ ಸಿಗುವಂಥ ಬೆನಿಫಿಟ್ ಏನು? ಕ್ಷೇತ್ರ ಜನತೆ ಮತದಾರರು ನಿಮ್ಮನ್ನೇ ಮತ ಕೊಡೋದ್ರಿಂದ ಅವರಿಗೆ ಸಿಗುವಂಥ ಅವಕಾಶಗಳನ್ನು ಯಾವುದು? ಒಂದು, ನಮ್ಗೆ ನಾವು ಹೆಂಗೆ ಮೊಬಿಲೈಸ್ ಮಾಡಬೇಕು, ಯೂತನ್ನು ಹೆಂಗೆ ಯುಟಿಲೈಸ್ ಮಾಡಬೇಕು, ನಮ್ಗೆ ಎಷ್ಟು ಡೆಮೋಗ್ರಫಿಕ್ ಡಿವಿಡೆಂಡನ್ನು ಹೈ ಯುಟಿಲೈಸೇಷನ್, ಎಷ್ಟು ಜನ ಅನ್ಎಂಪ್ಲಾಯ್ಡ್ ಇದ್ದಾರೆ, ಯಾಕೆ ಅವ್ರನ್ನ ನಾವು ಬರೀ ಈಗ ನಾವು ಒಬ್ಬರನ್ನೇ ಹಿಡ್ಕೊಂಡು ಹಿಂಗೆ ಮಾಡ್ತೀವಂದ್ರೆ ನಡೆಯಲ್ಲ. ಒನ್ ಸೈಜ್ ಫಿಟ್ಸ್ ಆಲ್ ನಡೆಯಲ್ಲ. ಇದ್ರೊಳಗೆ ಎಲ್ಲರಿಗೂ ನಾವು ನೋಡಬೇಕು ಅಂತಂದ್ರೆ ಮೇನು ಯುವಕರದ್ದು ಪ್ರಾಬ್ಲಮ್ಸ್ ಏನು, ಕ್ಷೇತ್ರ ಜನತೆದ ಪ್ರಾಬ್ಲಮ್ಸ್ ಏನು, ಅದು ಸಿಗಬೇಕಂದ್ರೆ ಟಾರ್ಗೆಟೆಡ್ ಅಪ್ರೋಚ್ ಮಾಡಬೇಕು ಅನ್ನೋದು ನನ್ನ ಒಪಿನಿಯನ್. ಟಾರ್ಗೆಟೆಡ್ ಅಪ್ರೋಚ್ ಮಾಡಬೇಕು ಅಂತಂದ್ರೆ ನಾವು ಗ್ರೌಂಡ್ ಲೆವೆಲ್ ಸರ್ವೆ ಮಾಡಿ ಅವರನ್ನು ಎಲ್ಲಿಗೆ ಏನು ಜಾಸ್ತಿ ಅವರಿಗೆ ಅನುಕೂಲ ಐತಿ, ಅನ್ಎಂಪ್ಲಾಯ್ಮೆಂಟು ಹೈಯೆಸ್ಟ್ ನಮಗೆ ಪ್ರಾಬ್ಲಮ್ ಇರೋದೇ ಈಗ ಅನ್ಎಂಪ್ಲಾಯ್ಮೆಂಟು. 45,000 ಮೇಲೆ ಇವು ಕಾಲೇಜಸ್ ಇದಾವೆ ರೀ, 75 ಯೂನಿವರ್ಸಿಟಿಗಳು ಅದಾವೆ. ಅಷ್ಟರೊಳಗೆ ನಿಮಗೆ ಡಿಗ್ರಿ ಮುಗಿಸ್ತಾರೆ, ಡಿಗ್ರಿ ಮುಗಿಸ್ದವ್ರಿಗೆಲ್ಲ ಜಾಬ್ ಸಿಗಲ್ಲ.
ಮೇನು ಅದ್ರಾಗ ಈಗ ನಾನು ಒಬ್ಬ UPSC ಆಸ್ಪಿರೆಂಟ್ ಇದ್ದೆ. ಹಾಗಾಗಿ ಮಕ್ಕಳು ಎಕ್ಸಾಮಿಗೆ, ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಿಪೇರ್ ಆಗೋಕೆ ಬರೋ ಮಕ್ಕಳು ಏನೆಲ್ಲ ಮಾಡಿ ಬಂದಿರ್ತಾರ, ಅವ್ರು ಏನು ಕಷ್ಟಪಟ್ಟು ಇಲ್ಲಿ ಬಂದಿರ್ತಾರ, ಇದ್ದಿದ್ದು ಜಾಬ್ ಬಿಟ್ಟು ಬಂದಿರ್ತಾರೆ, ಏನೋ ಒಂದು ಕನಸು ಕಟ್ಕೊಂಡು ಬಂದಿರ್ತಾರ, ಅವ್ರದ್ದು ಬ್ಯಾಕ್ಗ್ರೌಂಡ್ ಏನು, ಅವ್ರಿಗೆ ಎಷ್ಟು ತೊಂದರೆ, ಅಷ್ಟಿದ್ದು ಫೈನಲಿ ಸೆಲೆಕ್ಟ್ ಆಗೋದು ಎಷ್ಟು ಜನ. ಹೀಗಾಗಿ ಎಷ್ಟು ಜನ ಅದಕ್ಕೆ ಪ್ರಿಪೇರ್ ಆಗಿರ್ತಾರೆ ಅದನ್ನು ಯುಟಿಲೈಸ್ ಮಾಡಬೇಕು. ಅವರನ್ನು ಜಾಸ್ತಿ ಇದ್ರೊಳಗೆ ಮೊಬೈಲೈಸ್ ಮಾಡಬೇಕು. ಅವರು ಕಲ್ತಿದ್ದ ನಾಲೆಜ್ ಇದರಲ್ಲಿ ಯುಟಿಲೈಸ್ ಆಗಬೇಕು. ಆಮೇಲೆ ನಮ್ದು ಎಷ್ಟು ಕ್ಷೇತ್ರ ಹೋಗೈತಿ ಅನ್ನೋದಕ್ಕಿಂತ ಈಗಿರೋ ಕ್ಷೇತ್ರನೂ ಇರಲಾರ್ದದ್ದನ್ನು ನಮ್ದು ಆಗುವಂಗೆ ಮಾಡೋ ಕೆಪಾಬಿಲಿಟಿ ಇಟ್ಸ್ ಆಲ್ ಅಬೌಟ್ ಸ್ಟೂಡೆಂಟ್ಸ್ ಆ್ಯಂಡ್ ದ ಯೂತ್. ಒಂದು ಸರ್ತಿ ನಾವು ಅವ್ರನ್ನ ಹಿಡಿದು ಅವರಿಗೆ ನಾವು ಸರಿ ಮೊಬೈಲೈಸ್ ಮಾಡಿ ನಾವು ಹೊಸಾದು ಹೇಳಿ ಅವ್ರಿಗೆ ಇನ್ನೊಂದೇನೋ ಹೇಳಿ ಆಮಿಷ ಒಡ್ಡೋದಕ್ಕಿಂತ ಆಲ್ರೆಡಿ ಇದ್ದಿದ್ದನ್ನು ಕಾಂಗ್ರೆಸ್ ಪಕ್ಷ ಮಾಡಿದ್ದನ್ನು ತಿಳಿಸೋಕ್ಕೆ, ಎಸ್ಪೆಷಲಿ ನಾವು ಆ್ಯಪ್ಸ್ ಮಾಡಿ, ಒಂದೇ ಆ್ಯಪ್ ಹಿಡಿದು ನಾವು ಜಾಸ್ತಿ ಸ್ಕ್ಯಾನ್ ಮಾಡಿ ಮೆಂಬರ್ಶಿಪ್ AI ದುನಿಯಾ ಐತಿ, ಆ್ಯಪ್ ದುನಿಯಾ ಐತಿ ಅಂತಂದ್ರೂ ಹಂಗೆ ಮಾಡಿ ನಾವು ಜಾಸ್ತಿ ಜನರಿಗೆ ರೀಚ್ ಆಗಿ ಅವರಿಗೆ ಫಸ್ಟ್ ರೆಸ್ಪಾನ್ಸಿವ್ನೆಸ್ ನಮ್ಗೆ ಬೇಕು. ಎಲ್ಲರಿಗಿಂತ ಹೆಚ್ಚು ನಾವು ಭಾಳ ರೆಸ್ಪಾನ್ಸಿಬಿಲಿಟಿ ನಮ್ಗೆ ಅದು ಬಂದಾಗ ನಾವು ಜನರಿಗೆ ರೀಚ್ ಆಗಿ ಅವ್ರ ತೊಂದರೆಗಳಿಗೆ, ಅವ್ರ ಕುಂದುಕೊರತೆಗಳನ್ನ ಅವ್ರನ್ನ ಕೇಳೋರನ್ನ ಆಗಬೇಕು. ಅದನ್ನು ಐ ವಾಂಟ್ ಟು ಬಿ ದ ಬ್ರಿಡ್ಜ್. ಅವ್ರ ಮಧ್ಯ ಅವ್ರ ಸಮಸ್ಯೆ ಏನೈತಿ ಅನ್ನೋದು ಫಸ್ಟ್ ಆಲಿಸಿ ಅದನ್ನು ನನ್ನ ಮೇಲೆ ಮುಟ್ಸೋ ಕೆಲಸ ಅವ್ರಿಗಾಗೋ ಸಮಸ್ಯೆ ಮಾಡಿದ್ರೆ ಇದು ಬರೀ MLCಗೆ ಅಲ್ಲ. ನನ್ನದು ಏನಂತಂದ್ರೆ ಬ್ಯಾಕ್ಗ್ರೌಂಡು, ನನ್ನ ಫೌಂಡೇಶನ್ ಹಿಂಗಿರಬೇಕು ಅಂತಂದ್ರೆ ಮುಂದೆ ನಂಗೆ ಟಿಕೆಟ್ ಕೊಟ್ಟರು ಕೊಟ್ಟಿಲ್ಲ ಅಂತಂದ್ರೂ MLCಗೆ ಅಥವಾ MLC ಗೆದ್ದಿಲ್ಲ ಅಂದ್ರೂ ಮುಂದೆ ಬರೋ MLA, ಮುಂದೆ ಬರೋ ಲೋಕಸಭಾ ಚುನಾವಣೆಗಳಾಗಲಿ ಫಾರ್ ಎವರ್ ಕಾಂಗ್ರೆಸ್ದು ಬೇಸ್ ಫೌಂಡೇಶನ್ ಗಟ್ಟಿ ಮಾಡಬೇಕು ಅನ್ನೋದು ನನ್ನ ಸ್ಟ್ರಾಂಗ್ ಉದ್ದೇಶ. ಥ್ಯಾಂಕ್ ಯು ಮೇಡಮ್. ನಾನು ಸಮಯದ ವಿಚಾರ ಮಾಡುತ್ತಾ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ದೇವಿಕಾ ಬಸವರಾಜ್ ಅವರನ್ನು ಕಾಂಗ್ರೆಸ್ ಪಕ್ಷ ಗುರುತಿಸಿದ್ರೆ ಈ ಒಂದು ವಿಷನ್ ಮೇಲೆ, ಈ ಒಂದು ಉದ್ದೇಶ ಮೇಲೆ ಗುರುತಿಸ್ಬೇಕಂತ ತಾವು ಹೇಳ್ತಾ ಇದ್ದೀರಿ. ಮತದಾರರು ಪಕ್ಷ ಗುರುತಿಸ್ಬೋದು, ಪಕ್ಷ ಮುಂದೆ ಈ ಕ್ಷೇತ್ರದಲ್ಲಿ ಆಯ್ಕೆ ಆಗಬೇಕಂದ್ರೆ ಇಂಥವ್ರನ್ನ ಹೆಂಗೆ ಯುವಕರನ್ನ ಅವಕಾಶ ಮಾಡಿ ಕೊಟ್ಟರೆ ನಾವು ಗೆಲ್ತೀವಿ ಅನ್ನೋಂಥ ವಿಷಯ ತಾವು ತಿಳಿಸ್ತಾ ಇದ್ರಿ. ಮತದಾರರು ನಿಮ್ಮನ್ನು ಯಾಕೆ ಮತ ಕೊಡಬೇಕು, ಮತ ಕೊಡೋದ್ರಿಂದ ನಿಮ್ಮಿಂದ ಅವ್ರಿಗೆ ಸಿಗುವಂಥ ಬೆನಿಫಿಟ್ ಏನು, ನಿಮ್ಮಿಂದ ಅವ್ರಿಗೆ ಸಿಗುವಂಥ ಆಸೆಗಳನ್ನು ಕಟ್ಕೊಂಡು ಕುಂತಿರ್ತಕ್ಕಂಥ ಯುವತಿಯವರನ್ನು ನಿಮ್ಮಿಂದ ಸಿಗುವಂಥ ಲಾಭ ಏನು? ನನ್ನ ಕೊನೆ ಪ್ರಶ್ನೆ ಇದು. ನನ್ನ ಒಪಿನಿಯನ್ ಪ್ರಕಾರ ಪಕ್ಷದ್ದು ಅದು ಬೇರೆ. ಜನರಿಗೆ ಎಲ್ಲ ಮತದಾರ ಅಂತಂದರೆ ಎಲ್ಲ ಪಕ್ಷದವರು ಬರ್ತಾರೆ, ಎಲ್ಲ ಜಾತಿ ಮೀರಿ ಬರ್ತಾರೆ, ಎಲ್ಲ ವಯಸ್ಸು ಮೀರಿ ಜನ ಇರ್ತಾರೆ. ಅವರು ಕುಂದುಕೊರತೆಗಳನ್ನ ಆಲ್ಸಕ್ಕೆ ಮೇನ್ ನಂದು ಈಗಾದರೂ ಹಿಂಗೆ ಜನರು ನನಗೆ ರೆಸ್ಪಾನ್ಸ್ ಮಾಡಬೇಕು ಅಂತಂದ್ರೆ ಅವರು ಪಕ್ಷ ಅವ್ರಿಗೆ ಇಷ್ಟ ಇದ್ದರೂ ಇಲ್ಲ ಅಂದ್ರೂ ನಾನು ಹೇಳಿದರೆ ಮಾಡೋ ಜನ ಭಾಳ ಇದ್ದಾರೆ. ಅವರಿಗೆ ಅವ್ರ ಬ್ಯಾಕ್ಗ್ರೌಂಡ್ ಏನೇ ಇದ್ರೂ ನಾನು ಅವ್ರಿಗೆ ಮಾಡೋ ರೆಸ್ಪಾನ್ಸಿವ್ನೆಸ್ ಆಗಿರಲಿ, ನಾನು ಅವರಿಗೆ ಸ್ಪಂದಿಸೋದಾಗಿರಲಿ, ಅಥವಾ ಅವ್ರದ್ದು ಏನೇ ಕಷ್ಟ ಅಂತ ಬಂದರು ನಾನು ಯಾವತ್ತೂ ಅವ್ರನ್ನ ನೀವು ಇಲ್ಲಿಯವರದಿರಿ, ನೀವು ಹಿಂಗೆ ಹಾಕಿರಿ ಡಿಫ್ರೆನ್ಷಿಯೇಟ್ ಯಾವತ್ತೂ ಮಾಡಿಲ್ಲ. ಫಸ್ಟು ಅವ್ರದ್ದು ಏನೇ ಕ್ವೆಶನ್ ಇದ್ದರೂ ನಾನು ಕೇಳ್ತೀನಿ, ಅವ್ರದ್ದು ಏನೇ ಪ್ರಾಬ್ಲಮ್ ಇದ್ರೂ ಮೊದಲು ಕೇಳ್ತೀನಿ. ನನ್ನ ಕಡೆ ಆದಷ್ಟು ನಾನು ಯಾವತ್ತೂ ನನ್ನ ಪೋಸ್ಟ್ ಕೊಡೋಕ್ಕಿಂತ ಮುಂಚೆನೂ ಆ ಕೆಲಸ ಮಾಡೀನಿ. ಕೊಟ್ಟರೆ ಇನ್ನೂ ಹೆಚ್ಚದಾಗಿ ಮಾಡೋಕ್ಕೆ ಸಾಧ್ಯ ಐತಿ. ಥ್ಯಾಂಕ್ ಯು. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮತ್ತು ಇನ್ ಸರ್ವೆ ಮುಖಾಂತರ ನಿಮ್ಮ 4 ಜಿಲ್ಲೆಯ ಮತದಾರರಿಗೆ ಮತ್ತು 3 ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಮತದಾರರಿಗೆ ಕೊನೆಯದಾಗಿ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ಈ ಕ್ಷೇತ್ರದ ಪ್ರಜ್ಞಾವಂತ ಮತದಾರರಿಗೆ ಮತ್ತು ಪದವೀಧರ ಕ್ಷೇತ್ರದವರಿಗೆ ಒಂದು ಮನವಿ, ಒಂದು ಸಂದೇಶ ನಿಮ್ಮ ಕಡೆಯಿಂದ. ನಿಮಗೆ ಟಿಕೆಟ್ ಅವಕಾಶ ಸಿಕ್ಕರೆ ನಿಮ್ಮನ್ನೇ ಯಾಕೆ ಮತ ಕೊಡಬೇಕು, ನಿಮ್ಮನ್ನೇ ಯಾಕೆ ಟಿಕೆಟ್ ಕೊಡಬೇಕು, ಹೈಕಮಾಂಡಿಗೆ ಮನವಿ ಮತ್ತು ಕ್ಷೇತ್ರ ಮತದಾರರಿಗೆ ಮನವಿ, ಅದು ಏನಾಗಿರಬಹುದು? ಹೈಕಮಾಂಡಿಗೆ ನಾನು ಹೇಳ್ಕೊಳ್ಳೋದು ಏನಂತಂದ್ರೆ, ನಮ್ಗೆ ಅದು ಕೂದಲು ಬೆಳ್ಳಗಾದ್ಮೇಲೆ ವಯಸ್ಸಾದ್ಮೇಲೆ ಟಿಕೆಟ್ ಕೊಟ್ರೆ ಆಮೇಲೆ ಏನಾದ್ರು ಕೆಲಸ ಮಾಡಬೇಕಂತ ಅವ್ರಿಗೆ ಇಚ್ಛೆ ಇದ್ರೂ ವಯಸ್ಸು ಸಪೋರ್ಟ್ ಮಾಡಲ್ಲ, ಜನರಿಗೂ ಅಷ್ಟು ಆಸಕ್ತಿ ಇರಲ್ಲ. ಈಗ ಯೂತ್ ಜಾಸ್ತಿ ಇರೋದ್ರಿಂದ, ಆಮೇಲೆ ನಮ್ಮ ಕಡೆ ಅಷ್ಟು ಎನರ್ಜಿ ಇರೋದ್ರಿಂದ, ನಮ್ಮ ಕಡೆ ಆಸಕ್ತಿ, ಓಡಾಡೋಕ್ಕೆ ಶಕ್ತಿ, ಆಮೇಲೆ ಫ್ರೆಶ್ ಆಗಿ ಇರೋ ನಮ್ಮದು ವಿಚಾರ ಇರೋದ್ರಿಂದ ನಮ್ಮ ತಾಯಿಯವರು
ಮೊದಲಿಂದನೂ 30 ವರ್ಷಗಳ ಕಾಲ ನಮ್ಮ ತಾಯಿ ಭಾಳ ನಿಷ್ಠೆಯಿಂದ ಪಕ್ಷದ ನಿಷ್ಠಾವಂತರಾಗಿ ಗುರುತಿಸ್ಕೊಂಡಿದ್ದಾರೆ. ಹಾಗಾಗಿ ಅವರು ಯಾರ ಅಂತಂದ್ರು ಇಡೀ ನಮ್ಮ ಕುಟುಂಬದವ್ರನ್ನ ಇವ್ರು ಕಾಂಗ್ರೆಸ್ದವ್ರು ಅಂತಲೇ ನಮ್ಗೆ ಗುರ್ತು ಹಿಡಿಯೋದೇ ಹಂಗೆ, ವಿದೌಟ್ ದ ಪೋಸ್ಟ್ ಆಲ್ಸೋ ಮಾಡ್ತಾರೆ. ಹಾಗಾಗಿ ನಾನು ಹೈಕಮಾಂಡಿಗೆ ರಿಕ್ವೆಸ್ಟ್ ಮಾಡೋದೇನಂತಂದ್ರೆ, ಈ ಪಕ್ಷ ನಿಷ್ಠೆ ನೋಡಿ ನಾವು ಮಾಡಿರೋ ನಮ್ಮ ಜನರದ್ದು ಇರೋ ಪಕ್ಷಕ್ಕೆ ಮಾಡಿರೋ ವರ್ಕ್ ನೋಡಿ ಯುವಕರಿಗೆ ಅವಕಾಶ ಕೊಡಬೇಕು. ಆಮೇಲೆ ಅವರು ಕೊಡ್ತಾರ ಅನ್ನೋ ಭರವಸೆ ನನಗೆ 100% ಇದೆ. ಅದರ ಜೊತೆಯಲ್ಲಿ ಕ್ಷೇತ್ರದ ಜನತೆಗೆ ನಾನು ರಿಕ್ವೆಸ್ಟ್ ಮಾಡೋದೇನಂತಂದ್ರೆ, ನನಗೆ ಕೊಟ್ರ ಪಕ್ಷ ನಮಗೆ ಹೈಕಮಾಂಡ್ ಗುರುತಿಸಿ ನನಗೆ ಟಿಕೆಟ್ ಕೊಡ್ತಾರ. ಕೊಟ್ಟಾದ್ಮೇಲೆ ನಾನು ಜನರಿಗೆ ನಾನು ಭರವಸೆ ಕೊಡೋದೇನಂತಂದ್ರೆ, ನಿಮ್ಮ ತಂಗಿಯಾಗಿ, ನಿಮ್ಮ ಮನೆ ಮಗಳಾಗಿ, ನಿಮ್ಮ ಫ್ರೆಂಡ್ ಆಗಿ, ನಿಮಗೆ ಏನೇ ಒಂದು ತೊಂದರೆ ಬೇಕಂದ್ರೆ ನಿಮ್ಮ ಮನಿನಾಗ ಹೆಂಗೆ ಅಪ್ಪ ಅಣ್ಣ ಹೇಳಿ ಏನಾರೇ ಒಂದು ಪ್ರಾಬ್ಲಮ್ ಆದರೆ ಇಮಿಡಿಯೇಟಾಗಿ ಏನೋ ಅವ್ರಿಗೆ ಹೇಳೋಕ್ಕೆ ಥಾಟ್ ಬರುತ್ತಲ್ಲ, ನಮ್ಗೆ ಹಂಗೆ ಏನಾರೇ ನಿಮ್ಮ ಪ್ರಾಬ್ಲಮ್ ಇದ್ರೂ ನನಗೆ ಮಾಡಿದರೆ ನಾನು ಅದಕ್ಕೆ ಸ್ಪಂದನೆ ಮಾಡ್ತೀನಿ. ಒಂದು ಇನ್ನೊಂದು, ನಿಮಗೆ ಏನೇ ಬೇಕಂದ್ರೂ ಏನೇ ಸಮಸ್ಯೆ ಐತಂತಂದ್ರೂ ಅದನ್ನು ನೀವು ಸಮಸ್ಯೆ ಇದು ಅವ್ರಿಗೆ ಐತಿ ಅನ್ನೋದು ಮೊದಲೇ ನನ್ನ ಕಡೆ ಯಾವುದೇ ಪ್ರಾಬ್ಲಮ್ ಇದ್ರೂ ಅದಕ್ಕೆ ನೀವು ಕೇಳೋಕ್ಕಿಂತ ಮುಂಚೆನೇ ನಾನು ಅದಕ್ಕೆ ರೆಡಿಯಾಗಿರ್ತೀನಿ. ಕೇಳಿದಾದ್ಮೇಲಂತರೂ ಅದಕ್ಕೆ ಚಾಚು ತಪ್ಪದೆ ನಿಂತು ಸ್ವಂತ ಮನೆ ಕೆಲಸ ಅನ್ನೋರಂಗೆ ನಾನು ನಿಂತು ಮಾಡ್ತೀನಿ. ಹಾಗಾಗಿ ತಾವು ನಂಗೆ ಅವಕಾಶ ಕೊಡಬೇಕು. ಹೈಕಮಾಂಡ್ ಅವಕಾಶ ಕೊಟ್ಟಾದ್ಮೇಲೆ ತಾವು ನನಗೆ ಆಶೀರ್ವದಿಸ್ಬೇಕು. ನಿಮ್ಮ ಮನೆ ಮಗಳಾಗಿ, ನಿಮ್ಮವರಾಗಿ ನಾನು ಮಾಡ್ತೀನಿ. ಯೂತ್ ಆಗಿ ನಾನು ಈಗಿರೋ ಯುವಕರು, ನನ್ನ ಇರೋ ವಯಸ್ಸು ಕಮ್ಮಿ ಅಂತೇಳಿ ಯಾರೂ ಅದನ್ನು ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಯೂತಿಗಿರೋ ಪವರ್ ಎಲ್ಲರಿಗೂ ಗೊತ್ತು. ನಾವು ಒಂದು ಸರ್ತಿ ಯುವಕರು ಎದ್ದು ನಿಂತ್ರ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಅನ್ನೋದು ನಾವು ಮಾಡಿ ತೋರಿಸ್ತೀವಿ. ಕಿಚ್ಚು ನನ್ನಲ್ಲಿ ಐತಿ, ಅದಕ್ಕೆ ತಾವು ಅವಕಾಶ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸ್ಕೊತೀನಿ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ದೇವಿಕಾ ಬಸವರಾಜ್ ಅವರೇ, ದಿವಂಗತ ಶ್ರೀಮತಿ ದ್ರಾಕ್ಷಾಣಿ ಬಸವರಾಜ್ ಅವರ ಪುತ್ರಿನಾಗಿ ಅವರ ಕಿಚ್ಚನು ಕೂಡ ಹಾಗೇ ಇತ್ತು. ಅವರ ನೆರಳಿನಲ್ಲಿ ಬಂದಿರತಕ್ಕಂಥ ನಿಮ್ಮ ಕಿಚ್ಚನು ಕೂಡ ಹಾಗೇ ಇದೆ. ಮತ್ತು ಹಿಂದಗಡೆ ನಿಂತಿರತಕ್ಕಂಥ ಬಿಸಿಲಿನಲ್ಲಿಯೂ ಕೂಡ, ಗಾಳಿಯಲ್ಲಿ ಕೂಡ, ಚಳಿಗಾಲದಲ್ಲಿ ಕೂಡ, ಮಳೆಗಾಲದಲ್ಲಿ ಕೂಡ ನಿಮ್ಮ ತಂದೆಯವರು ನಿಮ್ಮ ಮಾರ್ಗದರ್ಶಕರಾಗಿ ನಿಮ್ಮ ಬೆನ್ನಿಗೆ ನಿಂತರು. ಮತ್ತು ನಿಮ್ಮ ಸಹೋದರರು ಮತ್ತು ಅರೆ ಸಹೋದರರು ಕೂಡ ನಿಮಗೆ ಯಾವ ರೀತಿ ನಿಂತರು. ಇದೇ ಕಿಚ್ಚನ್ನು ಕೂಡ ಮುಂದೆ ಹೋಗಲಿ. ಮತ್ತು ಮಾಡಬೇಕಾಗಿರ್ತಕ್ಕಂಥ ಮತ್ತು ಅಂದುಕೊಂಡಿರ್ತಕ್ಕಂಥ ಮತ್ತು ಮಾಡಿ ತೋರಿಸ್ಬೇಕು ಅಂದ್ಕೊಂಡಿರ್ತಕ್ಕಂಥ ಯಾವುದೋ ವಿಷಯದಲ್ಲಿ ಇದ್ದರೂ ಕೂಡ ರಾಜಕೀಯ ಬೆಳವಣಿಗೆ ಅನ್ನೋದಕ್ಕಿಂತ ಅಭಿವೃದ್ಧಿಯ ದೂರದೃಷ್ಟಿಕೋನ ಇಟ್ಟುಕೊಂಡು ತಾವೇನು ರಾಜಕಾರಣಕ್ಕೆ ಬರ್ತಾ ಇದ್ದೀರಿ. ಸಣ್ಣ ವಯಸ್ಸಿನಲ್ಲೇ ನಾನು ಏನು ಮಾಡಬಲ್ಲೆ, ಏನು ಸಾಧಿಸಬಲ್ಲೆ, ಏನು ಕ್ಷೇತ್ರ ಮತದಾರರಿಗೆ ತೋರಬಲ್ಲೆ ಅನ್ನುವಂಥ ವಿಷಯಗಳನ್ನು ತಾವು ಏನು ತೊಗೊಂಬರ್ತಾ ಇದ್ರಿ, ಈ ವಿಷಯಗಳಿಗೆ ಮತ್ತು ಕ್ಷೇತ್ರ ಹೈಕಮಾಂಡಿಗೆ ತಾವು ಚಿರಋಣಿ ಅಂತ ಹೇಳುತ್ತಾ ಈ ಸಂದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆದಷ್ಟು ಬೇಗ ಅಂದುಕೊಂಡಂಥ ರೀತಿಯಿಂದ, ಆದಷ್ಟು ಬೇಗ ಅಂದ್ಕೊಂಡಂಥ ರೂಪದಲ್ಲಿ ಕೂಡ ನಿಮಗೆ ಸಿಗಲಿ. ಬಯಸದೆ ಭಾಗ್ಯ ತಮ್ಮ ತಾಯಿಯವರಿಗೆ ಸಿಕ್ಕಿರ್ತಕ್ಕಂಥ ಬಾಲ ಅಕಾಡೆಮಿಯ ಅಧ್ಯಕ್ಷರಾಗಿ ಸಿಕ್ತು. ಅದೇ ರೀತಿ ನಿಮಗೆ ಗಾಡ್ ಗಿಫ್ಟ್ನಾಗಿ ಈ ಒಂದು ಅವಕಾಶ ಸಿಗಲಿ. ಆದಷ್ಟು ಬೇಗ ತಾವು ಅಂದ್ಕೊಂಡಿರ್ತಕ್ಕಂಥ ರೂಪವನ್ನು ತಾವು ಮಾಡಿ ತೋರಿಸಲಿ ಅಂತ ಹೇಳುತ್ತಾ ಸಂದರ್ಶನ ಮುಗಿಸ್ತಾ ಇದೆ. ನಮಸ್ತೆ, ಜೈ ಮೇಡಮ್. ಥ್ಯಾಂಕ್ ಯು.